ನಮಸ್ತೆ. ಇವತ್ತು ಕಾರ್ತಿಕ ಮಾಸದ ಪ್ರಥಮ ಸೋಮವಾರ. ಹಾಗೆ ನನ್ನ ತಂದೆ ತಾಯಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗ್ತಾರೆ. ಹಾಗೆ ಇವತ್ತು ನಾನು ನನ್ನ ಮಗಳನ್ನು ಕರೆದುಕೊಂಡು ತಂದೆ ತಾಯಿ ಜೊತೆ ಹೋಗಿ ಬರುವ ಅಂತಿದ್ದೇನೆ. ಬನ್ನಿ ಹೋಗಿ ಬರುವ. ಹಾಗೆ ನಾವು ಹೋಗ್ತಾ ಇರುವಾಗ ಆನ್ ದಿ ವೇ ಶಿವನಿಗೆ ಅತಿ ಪ್ರಿಯವಾದಂತಹ ಬಿಲ್ವಪತ್ರೆಯನ್ನು ನೋಡಿದ್ವಿ. ನನ್ನ ತಂದೆ ಅದನ್ನು ಎಳೆದು ಕೊಯ್ದು ತರಲಿಕ್ಕೆ ಹೋದರು. ಇದು ಬಿಲ್ವಪತ್ರೆ ಎಲೆ ತಂದಿದ್ದಾರೆ ತಂದೆ. ಇದನ್ನು ಅಲ್ಲಿ ದೇವರಿಗೆ ಹೋಗಿ ಒಪ್ಪಿಸ್ಲಿಕ್ಕುಂಟು. ಇದೆಂತಕ್ಕೆ ಎರಡು ಕಡೆ ಕೇಸರಿ ಕಲ್ಲದ ಬಾವುಟ ಹಾಕಿರಲ್ಲ ರೋಡಲ್ಲಿ? ಸ್ವಾಮಿಯರ ಚಾತುರ್ಮಾಸಕ್ಕೆ ಬಂದಿದ್ದಾರೆ. ಇಲ್ಲೇ ವಾಸ್ತವ ಇದ್ರೀಗ. ಎಲ್ಲಿಂದ ಸ್ವಾಮಿಯರ? ಅವರು ಪರ್ತ್ಕಾಳಿ ಮಠ. ರಥ ಕಾಣಿಸ್ತಿದೆ ಅಲ್ಲ ನಿಮಗೆ? ಇದನ್ನ ಮುಚ್ಚಿಟ್ಟಿದ್ದಾರೆ. ನೆಕ್ಸ್ಟ್ ಇದು ಕೋಟೇಶ್ವರ ಹಬ್ಬದ ಸಮಯದಲ್ಲಿ ಇದನ್ನು ಎಳಿಲಿಕ್ಕುಂಟು. ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ಕೋಟಿಲಿಂಗೇಶ್ವರ ದೇವಸ್ಥಾನ. ಹಾಗೆ ಎದುರುಗಡೆ ಕಾಣಿಸ್ತಿರುವಂತಹ ಮಹತೋಬಾರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ. ಇದರ ಒಳಭಾಗದಲ್ಲಿ ಹೋಗಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಸೇವಾ ಕೌಂಟ್ರ್ ಇದೆ. ರುದ್ರಾಭಿಷೇಕ ಸೇವೆ ತೊಗೊಂಡ್ವಿ. ಎದುರಲ್ಲೇ ಎಳ್ಳೆಣ್ಣೆಯನ್ನು ತೊಗೊಂಡಿದ್ವಿ. ಆ ಎಣ್ಣೆಯನ್ನು ದೀಪಕ್ಕೆ ಹಾಕಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ಬರುವ ಅಂತ ನನ್ನ ಮಗಳನ್ನು ನೋಡ್ತಾ ಇದ್ದೆ ಆ ಕಡೆ ಈ ಕಡೆ. ಅಷ್ಟರಲ್ಲಾಗಲೇ ಅವಳು ನನಗಿಂತ ತುಂಬ ಮುಂದೆ ಹೋಗಿ ಪ್ರದಕ್ಷಿಣೆ ಹಾಕಲಿಕ್ಕೆ ಶುರು ಮಾಡಿದ್ದಾಳೆ. ಅವಳನ್ನು ಕರ್ಕೊಂಡು ಹಾಗೆ ದೇವರಿಗೆ ಸುತ್ತು ಬಂದು ಮತ್ತು ತೀರ್ಥ ಪ್ರಸಾದವನ್ನು ತಗೊಂಡ್ವಿ. ಅಲ್ಲಿಯೇ ಇರುವಂಥ ನಂದಿ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣವೇ ಅಲ್ಲಿ ನಮಗೆ ಒಂದು ಮಹಿಳಾ ತಂಡದವರಿಂದ ಭಜನಾ ಕಾರ್ಯಕ್ರಮ ಆಗ್ತಾಯಿತ್ತು. ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ಅದ್ರ ಪಕ್ಕದಲ್ಲೇ ಸೀರೆ ಸೇಲಿಗಿಟ್ಟಿದ್ರು. ಅಲ್ಲಿ ದೇವರಿಗೆ ಸೇವೆಗೆ ಬಂದಂಥ ಸೀರೆಯನ್ನೇ ಪುನಃ ವಾಪಸ್ಸು ಸೇಲಿಗಿಡ್ತಾರೆ. ಅದಾದ ನಂತರ ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಿರುವಾಗ ಅಲ್ಲಿ ಇನ್ಫಾರ್ಮ್ ಮಾಡಿದರು ಊಟಕ್ಕಿರಿ ಅಂತ. ಅಂದರೆ ಎವ್ರಿ ಮಂಡೇ 12:30 ಹಾಗೆ ಊಟ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಇವತ್ತು ಊಟಕ್ಕೆ ಇರಲಿಕ್ಕೆ ಆಗಲಿಲ್ಲ. ಹಾಗೆ ದೇವಸ್ಥಾನದ ಹೊರ ಅಂಗಣದಿಂದ ಒಂದು ಸುತ್ತು ಬಂದ್ವಿ. ಅದಾದ ನಂತರ ಅಲ್ಲೇ ಪಕ್ಕದಲ್ಲಿರುವಂಥ ಕೋಟಿಲಿಂಗೇಶ್ವರ ಕೆರೆ ಇದೆ. ಅದೆಷ್ಟು ಪ್ರಶಾಂತವಾಗಿದೆ ಅಂತಂದರೆ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಎವ್ರಿ ಒನ್ ಮಸ್ಟ್ ವಿಸಿಟ್ ಒನ್ಸ್. ಯು ಫೀಲ್ ರಿಯಲಿ ರಿಲ್ಯಾಕ್ಸ್ಡ್. ಹಾಗೆ ಇನ್ನೊಂದು ಸರಿ ಮಗಳನ್ನ ಕರ್ಕೊಂಡು ಕೆಳಗೆ ಹೋಗಿ ನೀರನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅದ್ರ ಪಕ್ಕದಲ್ಲೇ ಅಶ್ವತ್ಥನ ಕಟ್ಟೆ ಇದೆ. ಹಾಗೆ ಅದಕ್ಕೂ ಒಂದು ಸುತ್ತು ಬಂದು ಅಲ್ಲಿರುವಂಥ ನಾಗದೇವರಿಗೆ ನಮಸ್ಕಾರ ಮಾಡಿ ಮತ್ತೆ ಅಲ್ಲಿಂದ ಹೊರಟ್ವಿ ನಾವು.